ವಾಸ್ತವ. ಊಟ ಮಾಡಿ ಬಾಲ್ಕನಿಯಲ್ಲಿ ಬಂದು ನಿಂತಿದ್ದ ತನ್ನವನ ಬಳಿ ಬಂದ ಅಚ್ಚು, ರಾಮ್ ಯಾರು ಸಂಜೆ ಬಂದಿದ್ದವರು ಎಂದು ಕೇಳಿಯೇ ಬಿಟ್ಟಳು. ಮಮತಾ ಅವರು ಬಂದ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿತ್ತಲ್ಲ. ಆಗಲಿಂದಲೇ ಏನೂ ಸರಿಯಿಲ್ಲ ಎಂದು ಫೀಲ್ ಅವಳಿಗೆ. ಮಮತಾ ಅವರು ಮನೆಗೆ ಬಂದು ಹೋದ್ಮೇಲೆ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿಯೇ ಬರುವುದೆಂದು ರಾಮ್ ತನ್ನವಳ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದ. ಬಟ್ ಜಾನೆ ಕಡೆಗೂ ವೆಯ್ಟ್ ಮಾಡಿ ತನ್ನ ಅನುಮಾನವನ್ನು ಕೇಳಿಯೇ ಬಿಟ್ಟಳು. ಮಡದಿಯ ಮುಖ ಒಮ್ಮೆ ನೋಡಿದ ರಾಮ್, ಮುದ್ದು, ಇವಾಗ ಮಮತಾ ಆಂಟಿ ಬಗ್ಗೆ ಮಾತು ಬೇಕಾ? ನನಗೆ ಅವರ ಬಗ್ಗೆ ಮಾತನಾಡುವುದಕ್ಕೆ ಇಷ್ಟವಿಲ್ಲ ಕಣೋ ಎಂದ ನಿರಾಸ ಧ್ವನಿಯಲ್ಲಿ. ಅವನಿಗೆ ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಇಷ್ಟ ಇರಲಿಲ್ಲ. ಬಟ್ ಮಡದಿಯ ಹಠ ಎಂಥದು ಎಂದು ಮರೆತಿದ್ದ ಅನಿಸುತ್ತೆ. ಒಮ್ಮೆ ಅವಳ ತಲೆಯಲ್ಲಿ ಅನುಮಾನಗಳು ಬಂದರೆ ಅದಕ್ಕೆ ಉತ್ತರ ಹುಡುಕೋವರೆಗೂ ಸುಮ್ಮನಾಗೋದಿಲ್ಲ ಆಕೆ. ರೇ ಪ್ಲೀಸ್, ಅದೇನು ವಿಷಯ ಅಂತ ಹೇಳ್ತೀರಾ? ಮಮತಾ ಆಂಟಿ ಮನೆಗೆ ಬಂದು ಹೋದಾಗಿನಿಂದ ನಮ್ಮನೆ ವಾತಾವರಣ ಯಾವಾಗಲೂ ಇರೋ ರೀತಿ ಇಲ್ಲದೆ ಇರೋದು ನೋಡಿದ್ರೇ ಅರ್ಥ ಆಗ್ತಿದೆ. ಇಲ್ಲಿ ಏನೋ ಗಂಭೀರವಾದ ವಿಷಯ ಇದೆ ಅಂತ. ಅದೇನು ಸೀಕ್ರೆಟ್ ಅಂತ ನನಗೆ ಹೇಳಬಾರ್ದಾ? ನಾನು ಇದಕ್ಕೂ ಮುಂಚೆ ನೀವು ಅತ್ತೆ ಇಷ್ಟೊಂದು ಡಿಸ್ಟರ್ಬ್ ಆಗಿರೋದು ನೋಡಿಯೇ ಇಲ್ಲ. ನನಗೆ ಹೇಳಲೇಬಾರ್ದು ಅನ್ನೋ ಸೀಕ್ರೆಟ್ ಆದರೆ ಇಟ್ಸ್ ಓಕೆ, ನಾನು ನಿಮ್ಮನ್ನು ಫೋರ್ಸ್ ಮಾಡೋದಿಲ್ಲ ಎಂದಳು ಅಚ್ಚು ತನ್ನವನ ಚಿಂತೆ ತುಂಬಿದ ಮೊಗಕೊಂಡು. ರಾಮ್ ಅಚ್ಚು ಮಾತಿಗೆ ಯೋಚನೆಗೆ ಬಿದ್ದ. ತಾನೀಗ ಸತ್ಯ ಏನೆಂದು ಹೇಳದೆ ಹೋದರೆ ರಾಮ್ ಬದುಕಿನಲ್ಲಿ ತಾನೇನೂ ಅಲ್ಲ ಎನ್ನುವ ತಪ್ಪು ಆಲೋಚನೆ ಅವಳ ತಲೆಯಲ್ಲಿ ಮೂಡುವ ಅವಕಾಶ ಇರುವುದು ಗ್ರಹಿಸಿದ ರಾಮ್ ನಿಟ್ಟಿಸಿರೊಂದನ್ನು ಹೊರದಬ್ಬುತ್ತಾ, ಮುದ್ದು, ನಿಮಗೆ ತಿಳಿಯಬಾರ್ದು ಅನ್ನೋ ಸೀಕ್ರೆಟ್ ಏನಲ್ಲ. ಬಟ್ ನಾನು ಹೇಳಿದ್ದನ್ನು ನಂಬಿ ನಿಮ್ಮ ಅನುಮಾನಗಳು ಅಲ್ಲಿಗೆ ಚೀಟು ಹಾಕಿದರೆ ಸರಿ. ಇಲ್ಲಾಂದರೆ ನಮ್ಮ ಜೀವನದ ಜೊತೆ ಆರೋ ಜೀವನ ಸಹ ಇಕ್ಕಟ್ಟಿಗೆ ಬಿದ್ದು ಬಿಡುತ್ತೆ ಅನ್ನೋ ಭಯ ಎಂದ. ಉಬ್ಬು ಕೊಂಕಿಸಿದ ಅಚ್ಚರಿ. ಏನು ನಿಮ್ಮ ಮಾತಿನ ಅರ್ಥ? ನೀವು ಹೇಳಿದಷ್ಟು ಕೇಳದೆ ಇನ್ನೆಷ್ಟು ಇನ್ವೆಸ್ಟಿಗೇಷನ್ ಶುರು ಮಾಡ್ತೀನಿ ಅಂತನಾ? ಕೇಳಿದಳು ಮುಖ ಹೋದಿಸಿ. ಅದನ್ನು ಕಂಡ ರಾಮ್ ಮುಖದಲ್ಲಿ ಸಣ್ಣ ನಗು ಮೂಡಿತು. ಅವಳು ಬಾಯಿ ಬಿಟ್ಟು ಹೇಳದೆ ಹೋದರೂ ಸಹ ಆಕೆ ಮಾಡೋದು ಅದನ್ನೇ ಅಲ್ವೇನೋ. ತನ್ನ ಪ್ರಶ್ನೆಗೆ ಉತ್ತರಿಸದೆ ತನ್ನನ್ನೇ ದಿಟ್ಟಿಸ್ತಿದ್ದ ರಾಮ್ನ ಕಂಡು ಸಿಟ್ಟಾದ ಅಚ್ಚರಿ. ನೀವು ನನಗೆ ವಿಷಯ ಏನು ಅಂತ ಹೇಳದೇ ಇದ್ದರೂ ಪರವಾಗಿಲ್ಲ, ಗುಡ್ ನೈಟ್ ಎಂದು ಮೂತಿ ಆಚೀಚೆ ಮಾಡಿದ ಅಚ್ಚು ರೂಮಿನೊಳಗೆ ನಡೆದಳು. ಅವಳ ಮುನಿಸಿಕೊಂಡು ಹುಬ್ಬು ತೀಡಿಕೊಂಡ ರಾಮ್ ಅವಳಿಗೆ ಸತ್ಯ ಏನೆಂದು ತಿಳಿಸಿ ಬಿಡಲು ಹೊರಟ. ಹೇಗೆ ತಾನೇ ಸುಧಾರಿಸ್ತಿರುವ ಅವರ ಸಂಬಂಧದಲ್ಲಿ ಈ ವಿಷಯಕ್ಕೆ ಬಿರುಕು ಮೂಡಲು ಅವಕಾಶ ಕೊಡದಂತೆ. ಆಗಲೇ ಮಲಗಿಬಿಟ್ಟಿದ್ದಳು ಅಚ್ಚು. ತಾನು ಅಷ್ಟು ಒತ್ತಾಯ ಮಾಡಿದ್ರೂ ವಿಷಯ ಏನೆಂದು ಬಾಯಿ ಬಿಡಲಿಲ್ವಲ್ಲ ತನ್ನವನು ಎಂಬ ಬೇಸರದಲ್ಲಿ. ತನಗ ಅಚ್ಚು ಅನುಮಾನಗಳನ್ನು ಬಗೆಹರಿಸಲಿಲ್ಲ ಎಂದರೆ ಬೆಳಿಗ್ಗೆ ಎದ್ದಾಗಲೂ ತನ್ನ ಹೆಣ್ಣಿನ ಮುನಿಸು ಸಾಯಿಸಬೇಕು ಎಂದು ಲೈಟ್ ಆಫ್ ಮಾಡಿ ಬೆಡ್ ಬಳಿ ಬಂದವನು ದಿನಾ ತನ್ನವಳ ನಡುವೆ ಇಡುತ್ತಿದ್ದ ಫಿಲ್ಲೋಗಳನ್ನೆತ್ತಿ ಪಕ್ಕಕ್ಕೆ ಇಟ್ಟು ಅವಳ ಪಕ್ಕದಲ್ಲಿ ಅಡ್ಡಾದ ರಾಮ್, ಮುದ್ದು, ಆಗಲೇ ಮಲಗಿಬಿಟ್ರ ಕೇಳಿದ. ಅವನ ದನಿ ತೀರಾ ಹತ್ತಿರದಿಂದ ಕೇಳಿದ್ದು ಕಂಡು ಬೆದರಿದ ಹೆಣ್ಣು ಗಾಬರಿಯಲ್ಲಿ ಅವನಿಂದ ದೂರ ಸರಿಯುವ ಗಡಿಬಿಡಿಯಲ್ಲಿ ಬೆಡ್ನಿಂದ ನೆಲಕ್ಕೆ ಹೊರಡುತ್ತಿದ್ದದು ಗಮನಿಸಿದ ರಾಮ್ ಒಡನೆ ಎಚ್ಚೆತ್ತು ಎರಡು ಕೈಯಿಂದ ಅವಳನ್ನು ತನ್ನ ಕಡೆ ಸೆಳೆದುಕೊಂಡು, ಮುದ್ದು, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಳ್ತಿರೋದು? ನಾನು ನಿಮ್ಮ ಹತ್ರ ಇದ್ದರೆ ನಿಮಗೇನಾದರೂ ಮಾಡ್ತೀನಿ ಅಂತ ಭಯ ಇದ್ದರೆ ನಾನು ನಿಮ್ಮಿಂದ ದೂರನೇ ಇರ್ತೀನಿ. ನೀವು ಈ ರೀತಿ ಟೆನ್ಷನ್ ಮಾಡಿಕೊಂಡು ಏನಾದರೂ ಎಡ್ವರ್ಟ್ ಮಾಡಿಕೊಳ್ಳೋದು ಬೇಡ ಎಂದು ಬೇಸರದಲ್ಲಿ ನುಡಿದ ಅವಳಿಂದ ದೂರ ಸರಿದ ರಾಮ್. ಅವಳನ್ನು ತಾಗದಂತೆ ಮಲಗಿದರು. ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ನಿಮ್ಮನ್ನು ಟಚ್ ಮಾಡೋದಿಲ್ಲ ಎಂದು ಅಷ್ಟು ದೃಢವಾಗಿ ಹೇಳಿದರೂ ಸಹ ಅವಳಿಗೆ ತನ್ನ ಮೇಲೆ ನಂಬಿಕೆ ಇಲ್ಲ ಎಂದು ನಿಜಕ್ಕೂ ಅವನಿಗೆ ಬೇಸರವಾಯಿತು. ಮುಖ ಕಿವುಚಿದ ಅಚ್ಚು ರಾಮ್ ಕಡೆ ಒಮ್ಮೆ ನೋಡಿದಳು. ಅವನ ಮುಖದಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿರುವುದು ಕಂಡು ಅದ್ಯಾಕೋ ಮನಸ್ಸಿಗೆ ಕ್ಷಣ ಮಾತ್ರದಲ್ಲೇ ಕಸಿವಿಸಿ ಆವರಿಸಿಬಿಟ್ಟಿತ್ತು. ಹಿಂಜರಿಕೆಯಿಂದಲೇ ಸರಿದು ಅಗಂತ ಮಲಗಿದವನ ತೋಳಿಗೆ ತಲೆ ಕೊಟ್ಟು ಸಾರಿ ಎಂದಳು ಸಣ್ಣ ಧ್ವನಿಯಲ್ಲಿ. ರಾಮ ಅಚ್ಚರಿ ತುಂಬಿದ ಖುಷಿಯಲ್ಲಿ ಮುದ್ದಿನ ಮಡದಿಯ ಮುಖ ನೋಡಿದ. ತನ್ನ ಮಾತುಗಳು ಇಷ್ಟು ಸುಲಭವಾಗಿ ಅವಳ ಹೃದಯ ಮುಟ್ಟಲು ಸಫಲವಾಗಿವೆ ಎಂದು ತಿಳಿಯದೆ ರಾಮ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಾರದೆ ಹೋಗಿದ್ದು ಕಂಡು ಕಳ್ಳಿಯಂತೆ ಅವಳ ಮುಖ ನೋಡಿದ ಹೆಣ್ಣು, ರೀ ಸಾರಿ ಕೇಳಿದೆ ಅಲ್ವಾ ಮುನಿಸಿನಿಂದ ಕೇಳಿದಳು. ನಸುನಕ್ಕ ರಾಮ್, ಮುದ್ದು, ನಿಜ ಹೇಳಿ, ನಾನು ನಿಮ್ಮ ಹತ್ರ ಇದ್ದರೆ ಭಯ ಆಗುತ್ತಾ ಕೇಳಿದ ಸೂರು ದಿಟ್ಟಿಸಿ ನೋಡುತ್ತಾ. ಕುತ್ತಿಗೆ ಎತ್ತಿ ಅವನ ಮುಖ ನೋಡಿದ ಅಚ್ಚು, ಹಾಗೆಲ್ಲ ಏನಿಲ್ಲ, ಬಟ್ ನೀವು ಎಲ್ಲಿ ತರಲೆ ಮಾಡ್ತೀರೋ ಅಂತ ರಾಗ ಆಗಿದ್ಲು. ಒಡನೆ ಅವಳ ಕಡೆ ತಿರುಗಿ ಅವಳ ಹಣೆಗೆ ಮುತ್ತಿಟ್ಟ ರಾಮ್, ಈ ರೀತಿ ನಿಮ್ಮ ಹಣೆಗೆ ಮುತ್ತಿಡುವಷ್ಟು ಫ್ರೀಡಮ್ ನನಗೆ ಬೇಕು ಮುದ್ದು, ಅದನ್ನು ತಡೆಯಬೇಡಿ ಎಂದ. ಆಮೇಲೆ ಅವಳ ಮೇಲೆ ಪ್ರೀತಿ ಹೆಚ್ಚಾದಾಗಲೆಲ್ಲ ಅವಳ ಹಣೆಯ ಮೇಲೆ ಮುತ್ತಿಟ್ಟು ತನ್ನ ಪ್ರೀತಿ ತೀರಿಸಿಕೊಳ್ಳುವನಲ್ಲ.
ಅಚ್ಚು ಏನು ಮಾತನಾಡಲಿಲ್ಲ. ಅವನು ಮುತ್ತಿಟ್ಟಾಗ ಕಿರಿಕಿರಿ ಆಗುವ ಬದಲು ಅವನಿಗೆ ತನ್ನ ಮೇಲಿರುವ ಪ್ರೀತಿ ಕಾಣುತ್ತಿತ್ತು ಅವಳಿಗೆ. ಅವನು ಈಗಾಗಲೇ ಕ್ಲಿಯರ್ ಆಗಿ ಹೇಳಿದ್ದಾನೆ, ನಾನು ನಿಮ್ಮನ್ನು ಪ್ರೀತಿಸಿ ಮದುವೆಯಾಗಿತ್ತು ಎಂದು. ಸೊ ಅವನ ಮುತ್ತಿನಿಂದ ಬ್ಯಾಡ್ ಫೀಲ್ ಏನೂ ಆಗ್ತಿರಲಿಲ್ಲ ಅವಳಿಗೆ. ಅವಳ ಮೌನವೇ ಒಪ್ಪಿಗೆ ಎಂದು ಭಾವಿಸಿದ ರಾಮ್. ಮುದ್ದು, ಮಮತಾ ಆಂಟಿ ಬಗ್ಗೆ ನಿಮಗಿರುವ ಅನುಮಾನಗಳಿಗೆ ನಾನು ಉತ್ತರ ಕೊಡ್ತೀನಿ, ಕೇಳಿ ನಿಮ್ಮ ಪ್ರಶ್ನೆಗಳನ್ನು ಎಂದ. ಅನುಮಾನದ ಸಸಿಯಲ್ಲಿ ಇದ್ದಾಗಲೇ ಚೀಟಿ ಹಾಕಿ ಬಿಡಬೇಕು, ಇಲ್ಲದಿದ್ದರೆ ಸಮಯ ಕಳೆದಂತೆಲ್ಲ ಹೆಮ್ಮರವಾಗಿ ಬೆಳೆದು ಬಿಡುವುದಲ್ಲ. ಕಡೆಗೂ ಸೀಕ್ರೆಟ್ ರಿವೀಲ್ ಮಾಡುವ ಮನಸ್ಸು ಮಾಡಿದ್ದು ಕಂಡು ಅಚ್ಚರಿಯಿಂದ ಕಣ್ಣರಳಿಸಿದ ಹೆಣ್ಣು, ಯಾರವರು, ನಮ್ಮನೆಗೂ ಅವರಿಗೂ ಏನು ಸಂಬಂಧ ಕೇಳಿದಳು. ಅವರು ಆರೋ ಅಜ್ಜಿ ಮುದ್ದು ಎಂದದು ಕೇಳಿ ದಂಗಾಗಿ ಹೋದಳು ಅಚ್ಚು. ಈಗ ಅವಳ ತಲೆಯಲ್ಲಿ ಮೂಡಿದ ಪ್ರಶ್ನೆಗಳಿಗೆ ಮಿತಿ ಇಲ್ಲದಂತೆ ಆಯಿತು. ಬಟ್ ರಾಮ್ ಮೊದಲೇ ಎಚ್ಚರಿಸಿದ್ದರಿಂದ ಅತಿ ಕುತೂಹಲ ತೋರದೆ, ರಾಮ್, ಅವರಿಗೂ ನಿಮಗೇನಾದರೂ ಮನಸ್ತಾಪ ಆಗಿದೆಯಾ ಕೇಳಿದಳು ಅನುಮಾನದಲ್ಲಿ. ಎಸ್, ಆರವ್ ಹುಟ್ಟಿದಾಗ ಅವನ ತಾಯಿ ತೀರಿ ಹೋದರು. ಆಗ ಮಮತಾ ಆಂಟಿ ಮಗು ಎಲ್ಲಾದರೂ ಅನಾಥಾಶ್ರಮದಲ್ಲಿ ಬಿಟ್ಟು ಬಂದು ಬಿಡಿ ಅಂದಿದ್ದರು ಮುದ್ದು. ಸೊ ಅವತ್ತಿನಿಂದ ಇವತ್ತಿನವರೆಗೂ ಆರವ್ ನೆರಳು ಸಹ ಸೋಕದಂತೆ ಸಾಕಿದ್ದೀನಿ ನಾನು ಅವನನ್ನು. ಈಗ ಅವರಿಗೆ ಆರವ್ ಬೇಕಂತೆ, ಅದಕ್ಕೆ ನನ್ನ ಮಗನನ್ನು ನನ್ನಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಪದೇ ಪದೇ ನಮ್ಮ ಮನೆಗೆ ಬಂದು ನನ್ನ ಮೊಮ್ಮಗನನ್ನು ತೋರಿಸಿ ಅಂತ ಹಿಂಸೆ ಮಾಡ್ತಾರೆ. ನೀವೇ ಹೇಳಿ ಮುದ್ದು, ಆಗ ತಾನೇ ಹುಟ್ಟಿದ ಹಸಿಗೂಸನ್ನು ಅನಾಥಾಶ್ರಮಕ್ಕೆ ಬಿಟ್ಟು ನಿಮ್ಮ ಜೀವನ ನೀವು ನೋಡಿಕೊಳ್ಳಿ ಅಂತ ಕಟುಕರಕ್ಕೆ ಹಾಗೆ ಬಿಹೇವ್ ಮಾಡಿದವರನ್ನು ನಾನು ಕ್ಷಮಿಸುವುದಕ್ಕೆ ಆಗುತ್ತಾ? ಒಂದು ಕಂದಮ್ಮನ ಬದುಕಿನಲ್ಲಿ ತಾಯಿಯ ಅಗತ್ಯ ತುಂಬ ಅಂದರೆ ತುಂಬ ಇರೋದು, ಅದು ಜನ್ಮ ತಾಳಿ 1 ವರ್ಷ ತುಂಬುವವರೆಗೂ. ಆದರೆ ನನ್ನ ಮಗನಿಗೆ ಅಂಥ ಭಾಗ್ಯ ಸಿಗಲಿಲ್ಲ. ಅತ್ತೆ ಅಜ್ಜಿ ಯಾರೇ ಇದ್ದರೂ ಮಗುವಿಗೆ ತಾಯಿ ಪ್ರೀತಿ ಕೊಡೋದಕ್ಕಾಗಲಿಲ್ಲ. ಈಗ ನೀವು ಅವನ ಜೀವನಕ್ಕೆ ಬಂದಿದ್ದೀರಾ, ಅವನಿಗೆ ತಾಯಿ ಆಗುವ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಿದ್ದೀರಾ. ನನ್ನ ಮಗನೂ ಅಷ್ಟೇ ನಿಮ್ಮ ಜೊತೆ ಖುಷಿಯಿಂದ ಇದ್ದಾನೆ. ಇಂಥ ಟೈಮ್ನಲ್ಲಿ ಆರವ್ ನನಗೆ ಮೊಮ್ಮಗ, ನಾನು ಅವನ ಅಜ್ಜಿ ಅಂತ ಅಧಿಕಾರದ ಮಾತನಾಡಿದರೆ ಸಹಿಸೋದಕ್ಕೆ ಆಗುತ್ತಾ ಎಂದು ಅಸಮಾಧಾನದಿಂದಲೇ ಕೇಳಿದ ರಾಮ್. ಅಚ್ಚು ರಾಮ್ ಹೇಳಿದ ವಿಷಯ ಕೇಳಿ ಬೇಸರವಾಯಿತು. ಆಗ ತಾನೇ ಜನ್ಮ ತಾಳಿದ ಮಗುವನ್ನು ಮಮತಾ ಅವರು ಅನಾಥಾಶ್ರಮಕ್ಕೆ ಸೇರಿಸುವ ಮಾತನಾಡಿದ್ದು ಅವಳಿಗೆ ಚೂರು ಇಡಿಸಲಿಲ್ಲ. ಮತ್ತು ಅದರ ಬಗ್ಗೆ ಮಾತು ಬೆಳೆಸುವ ಮನಸ್ಸಿಲ್ಲದೆ ಹೋದರೂ ತನ್ನವನ ಮೊದಲ ಹೆಂಡತಿಯ ಬಗ್ಗೆ ತಿಳಿಯುವ ಕುತೂಹಲ ಅವಳ ಎದೆಯಲ್ಲಿ ಮೂಡಿಬಿಟ್ಟಿತ್ತು. ಮನೆಯಲ್ಲಿ ಯಾರೂ ರಾಮ್ ಮೊದಲ ಹೆಂಡತಿಯ ಬಗ್ಗೆ ತಮಾಷೆಗೂ ಮಾತನಾಡುವುದಿಲ್ಲ. ಅದಲ್ಲದೆ ರಾಮ್ ಮೊದಲ ಮದುವೆಗೆ ಸಂಬಂಧಿಸಿದ ಯಾವುದೇ ವಸ್ತುಗಳು ಅವಳ ಕಣ್ಣಿಗೆ ಬಿದ್ದಿರಲಿಲ್ವಲ್ಲ. ರಾಮ್, ನಿಮ್ಮ ಮೊದಲ ಹೆಂಡತಿ ಬಗ್ಗೆ ಹೇಳ್ತೀರಾ ಎಂದು ಕೇಳಬೇಕನಿಸಿದ್ರು ಗಂಟಲಿನಿಂದ ಸ್ವರ ಹೊರಡಲಿಲ್ಲ ಅವಳಿಗೆ. ಬಟ್ ಕೇಳದೇ ಇರಲು ಅವಳ ಮನಸ್ಸು ಬಿಡುತ್ತಿಲ್ಲ. ದೀರ್ಘ ಶ್ವಾಸ ಒಮ್ಮೆ ಎಳೆದುಕೊಂಡ ಅಚ್ಚು. ರಾಮ್, ನಿಮ್ಮ ಮೊದಲ ಹೆಂಡತಿ ಹೆಸರೇನು ಎಂದು ತಡವಾಗಿ ಬಿಗಿಯಾಗಿ ಕಣ್ಣು ಮುಚ್ಚಿದಳು. ತನ್ನ ಪ್ರಶ್ನೆಗೆ ಅವನಿಗೆ ಹಿಡಿಸದೆ ತನ್ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಎಂಬ ಭಯದಲ್ಲಿ. ಬಟ್ ರಾಮ್ ಮುಖದಲ್ಲಿ ತೃಪ್ತಿಯ ನಗುವಿತ್ತು. ಧೈರ್ಯಶಾಲಿಯಂತೆ ಫಾಸ್ಟ್ ಲೈಫ್ ಬಗ್ಗೆ ಕೇಳಿ ಈಗ ಗಾಬರಿಯಲ್ಲಿ 2 ಕೈಯಿಂದ ಅವನ ಶರ್ಟ್ ಗಟ್ಟಿಯಾಗಿ ಹಿಡಿದಿದ್ದಾಳಲ್ಲ. ಅವಳು ಪ್ರಶ್ನೆ ಮಾಡಿ 1 ನಿಮಿಷ ಆದರೂ ಸಹ ರಾಮ್ ಕಡೆಯಿಂದ ರೆಸ್ಪಾನ್ಸ್ ಇಲ್ಲದೆ ಇರುವುದು ಕಂಡು ಮೆಲ್ಲಗೆ ಕಣ್ತೆರೆದು ಅಚ್ಚು ಅವನ ಫೇಸ್ ರಿಯಾಕ್ಷನ್ ಯಾವ ರೀತಿ ಇದೆ ಎಂದು ಅವನ ಮುಖ ನೋಡಿದಾಗ ಅವಳ ಕಡೆ ತಿರುಗಿದ ರಾಮ್, ಆರವ್ ತಾಯಿಯ ಹೆಸರು ತೃಪ್ತಿ ಅಂತ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ ಎಂದು ತನ್ನಗೆ ಕೇಳಿದ. ಅವ ಸಿಟ್ಟು ಮಾಡಿಕೊಳ್ಳದೆ ಎಷ್ಟು ಸಮಾಧಾನವಾಗಿ ಉತ್ತರಿಸಿದ ಕಂಡು ನೆಮ್ಮದಿಯ ನಿಟ್ಟೆಸರು ಬಿಟ್ಟ ಅಚ್ಚು. ಸಾರಿ, ನಿಮಗೆ ನಿಮ್ಮ ಪಾಸ್ಟ್ ನೆನಪಿಸಿ ಬೇಜಾರು ಮಾಡಿದ್ರೆ ಎಂದಳು. ಮನೆಯಲ್ಲಿ ತೃಪ್ತಿ ವಿಷಯ ಸದ್ದು ಮಾಡದಿರುವುದು ಕಂಡು ರಾಮ್ಗೆ ತನ್ನ ಪಾಸ್ಟ್ ಲೈಫ್ ನೆನಪಿಸಿಕೊಳ್ಳಲು ಇಷ್ಟವಿಲ್ಲ ಎಂದು ಭಾವಿಸಿದ್ದಳು ಆಕೆ. ಅವಳಿಗೆ ಸಣ್ಣದಾಗಿ ತುಟಿ ಬಿರಿದ ರಾಮ್, ಇಟ್ಸ್ ಓಕೆ ಮುದ್ದು, ಈಗ ನಿದ್ರೆ ಮಾಡಿ, ತುಂಬ ತಡ ಆಯಿತು. ಬೆಳಿಗ್ಗೆ ನಿಮ್ಮ ಬಂಗಾರಿ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ದಾನೆ ಅಲ್ವಾ, ಸೊ ಮಾರ್ನಿಂಗ್ ಬೇಗ ಹೇಳಬೇಕು ಎಂದ. ಅವನ ಮಾತಿಗೆ ಸರಿ ಎಂದು ತಲೆ ಆಡಿಸಿ ಗುಡ್ ನೈಟ್ ಎಂದು ಕಣ್ಣು ಮುಚ್ಚಿದಳು ಅಚ್ಚು. ಪರಿಸ್ಥಿತಿಯನ್ನು ನಾಜೂಕಾಗಿ ನಿಭಾಯಿಸಿ ನೆಮ್ಮದಿ ನಿಟ್ಟುಸಿರು ಹೊರಗಟ್ಟಿದ ರಾಮ್. ಪೂರ್ತಿ ಸತ್ಯ ಇನ್ನು ಅವಳಿಗೆ ಹೇಳಿರಲಿಲ್ವಲ್ಲ. ಅವಳ ತಲೆಯಲ್ಲಿ ಎದ್ದ ಅನುಮಾನಗಳನ್ನು ಬಗೆಹರಿಸಲು ಎಷ್ಟು ವಿಷಯ ಬೇಕೋ ಅಷ್ಟೇ ಉತ್ತರಿಸಿ ತನ್ನವಳನ್ನು ನಂಬಿಸುವಲ್ಲಿ ಯಶಸ್ವಿಯಾಗಿದ್ದ. ಮರುದಿನ ಬೆಳಿಗ್ಗೆ ಎಚ್ಚರಗೊಂಡ ರಾಮ್ಗೆ ತನ್ನನ್ನು ಯಾರೋ ಬಂಧಿಸಿದಂತೆ ಫೀಲ್ ಆಗಿ ಗೊಂದಲದಲ್ಲಿ ನೋಟ ಪಕ್ಕಕ್ಕೆ ಹೊರಳಿಸಿ ನೋಡಿದ. 2 ಕೈಯಿಂದ ಅವನನ್ನು ಬಿಗಿಯಾಗಿ ಅಪ್ಪಿ ಮಲಗಿದವಳ ಉಸಿರು ನೇರವಾಗಿ ಅವನ ಎದೆಗೆ ತಾಗುತ್ತಿತ್ತು. ತಾನೇ ಅಷ್ಟು ಹತ್ತಿರದಲ್ಲಿದ್ದ ಮಡದಿಯನ್ನು ಕಂಡು 1 ನಿಮಿಷ ಎದರಿದರೂ ನಂತರ ಸಮಾಧಾನಗೊಂಡಿದ್ದ. ನಿದ್ರೆ ಕಣ್ಣಿನಲ್ಲಿ ಅವಳನ್ನು ತಬ್ಬಿ ಮಲಗಿರುವುದು ತಾನಲ್ಲ ಅವಳೆಂದು.
ಮುಖವೆಲ್ಲ ಹರಡಿದ ಪುಡಿಗೂದಲನ್ನು ಅವಳಿಗೆ ಎಚ್ಚರವಾಗದಂತೆ ಕಿವಿಯ ಮುಂದೆ ಸರಿಸಿ ಅವಳ ಹಣೆಗೆ ಗುಡ್ ಮಾರ್ನಿಂಗ್ ಪಪ್ಪಿ ಕೊಟ್ಟು ಅವಳ ಬಂಧನದಿಂದ ನುಸುಳಿ ಹೊರಬಂದು ಎಂದಿನಂತೆ ಜಾಗಿಂಗಿಗೆ ಹೊರಟ. ಅವನು ರೂಮಿನಿಂದ ಹೊರ ಹೋದ ಕೂಡಲೇ ಕಣ್ಣು ಬಿಟ್ಟ ಅಚ್ಚು ಕೊನೆ ನಾಲಿಗೆ ಕಚ್ಚಿ ತಲೆ ಚಚ್ಚಿಕೊಂಡಳು. ತಾನು ನಿದ್ರೆ ಕಣ್ಣಿನಲ್ಲಿ ತಿಳಿಯದೆ ರಾಮ್ನ ಅಷ್ಟು ಗಟ್ಟಿಯಾಗಿ ತಬ್ಬಿ ಮಲಗಲು ಹೇಗೆ ಸಾಧ್ಯ ಎಂದು. ಅವಳ ಮುಂಗುರುಳನ್ನು ಸರಿಸಿದ ಕೂಡಲೇ ಎಚ್ಚರವಾಗಿತ್ತು ಅವಳಿಗೆ. ಬಟ್ ತಾನೀಗ ಕಣ್ಣು ಬಿಟ್ಟರೆ ತನಗೆ ಎಂಬ್ರಾಸ್ಮೆಂಟ್ ಫೀಲ್ ಆಗಬೇಕು ಎಂದು ನಿದ್ರೆ ಮಾಡುತ್ತಿರುವಂತೆ ನಾಟಕ ಮುಂದುವರಿಸಿದಳು. ರಾಮ್ ಜೊತೆ ತನ್ನ ವರ್ತನೆ ಅತಿ ಅನಿಸಿ ಇವತ್ತಿನಿಂದ ನಮ್ಮ ಜೊತೆ ನನ್ನ ಬಂಗಾರಿಯನ್ನು ಮಲಗಿಸ್ಕೊಳ್ಬೇಕು, ಇಲ್ಲಾಂದರೆ ನಾನೇ ರಾಮ್ ಜೊತೆ ನಗೆ ಪಾಟೀಲಾಗುವುದು ಎಂದು ಯೋಚಿಸಿ ಎದ್ದು ವಾಶ್ರೂಮ್ ಹೊಕ್ಕ ಹೆಣ್ಣಿಗೆ ತಿಳಿಯಲಿಲ್ಲವೇನು ರಾಮ್ ಈಗಾಗಲೇ ಅವಳ ಮನದಲ್ಲಿ ತನ್ನ ಜಾಗವನ್ನು ಭದ್ರಪಡಿಸಿಕೊಳ್ಳುವ ಕೆಲಸ ಶುರು ಮಾಡಿದ್ದಾನೆ ಎನ್ನುವ ಸಂಗತಿ. ಅವಳ ಮನಸ್ಸನ್ನೇ ಪ್ರಶ್ನೆ ಮಾಡಿದರೆ ತಿಳಿಯುತ್ತಿತ್ತೇನು? ಅವನ ಮೇಲೆ ಫೀಲಿಂಗ್ಸ್ ಶುರುವಾಗದೆ ಅದೇಗೆ ಅವನ ಸ್ಪರ್ಶ ಸನಿಹ ತನಗ್ಯಾಕೆ ಹಿತ ನೀಡುತ್ತಿದೆ ಎಂಬ ಗುಟ್ಟು. ಫ್ಲ್ಯಾಶ್ ಬ್ಯಾಕ್. ಸಾತ್ವಿಕ್ ಅಚ್ಚು ಮಾಡಿದ ಅವಂತರಕ್ಕೆ ಕೊದ್ದು ಹೋಗಿದ್ದ. ಯಾವಾಗ ಅಚ್ಚು ಮೇಲೆ ತನ್ನ ರಿವೆಂಜ್ ತೀರಿಸಿಕೊಳ್ಳುವುದು ಎಂದು ಸಮಯಕ್ಕಾಗಿ ವೇಟ್ ಮಾಡತೊಡಗಿದ. ಅಂದು ಮ್ಯಾನೇಜರ್ ಕ್ಯಾಬಿನಿಂದ ಹೊರಬಂದವನೇ ನೇರವಾಗಿ ಬಂದಿದ್ದು ತನ್ನ ಗೆಳೆಯ ಲೋಹಿತ್ ಟೀಮ್ ಬಳಿ. ಸಾತ್ವಿಕ್ನ ಕಂಡ ಕೂಡಲೇ ತುಟಿ ಸೊಟ್ಟಗೆ ಮಾಡಿದ ಹುಡುಗಿ ಅವನನ್ನು ಕಂಡರೂ ಕಾಣದಂತೆ ಇಗ್ನೋರ್ ಮಾಡಿ ತನ್ನ ಕೆಲಸದ ಕಡೆ ಗಮನ ಕೊಟ್ಟಳು. ಅವಳನ್ನು ತನ್ನ ನೋಟದಲ್ಲೇ ಸುಟ್ಟು ಕರುಕುಲು ಮಾಡುವಂತೆ ನೋಡುತ್ತಾ ಲೋಹಿತ್ ಜೊತೆ ತಾನು ಬಂದ ವಿಷಯ ಮತ್ತು ಕೆಲಸದ ಬಗ್ಗೆ ಮಾತನಾಡಿದ ಸಾತ್ವಿಕ್ ಮಾತಿಗೆ ಮುಖ ಇಳಿಸಿದ ಲೋಹಿತ್. ಸಾತ್ವಿಕ್ ಇಷ್ಟು ಅರ್ಜೆಂಟ್ ಆಗಿ ಪ್ರೆಸೆಂಟೇಷನ್ ರೆಡಿ ಮಾಡೋದಂದರೆ ಏನೋ ಅರ್ಥ? ಅದು ಇನ್ನು 2 ದಿನದಲ್ಲಿ ಅಂದರೆ ಕೇಳಿದ ಬೇಸರದಲ್ಲಿ. ತನ್ನ ಪಕ್ಕದಲ್ಲಿದ್ದ ಅಚ್ಚು ಕಡೆ ಒಮ್ಮೆ ಕಣ್ಣಾಡಿಸಿದ ಸಾತ್ವಿಕ್, ಮೊನ್ನೆ ನೀನೇ ಹೇಳಿದೆ ಅಲ್ವಾ ನಮ್ಮ ಪ್ರೆಸೆಂಟೇಷನ್ 80% ಕಂಪ್ಲೀಟ್ ಆಗಿದೆ ಅಂತ, ಇನ್ನು 2 ದಿನದಲ್ಲಿ ಪೂರ್ತಿ ಮಾಡೋದಕ್ಕೆ ಆಗೋದಿಲ್ವಾ ಕೇಳಿದ. ಈಗ ಅವನ ಎಚ್ಚಾರಂತೆ. ಮುಖ ಇಳಿಸಿದ ಲೋಹಿತ್. ಆಗಲ್ಲ ಕಣೋ, ನಾಳಿದ್ದು ಲೀವ್ಗೆ ಅಪ್ಲೈ ಮಾಡಿದ್ದೀನಿ. ಅಕ್ಕನ ಪಾಪುಗೆ 1 ವಾರದಿಂದ ಹುಷಾರಿಲ್ಲ ಅಂತ ಅಮ್ಮ ನೋಡಿಕೊಂಡು ಬರೋದಕ್ಕೆ ಹೋಗೋಣ ಅಂತ ಒಂದೇ ಸಮನೆ ಪ್ರಾಣ ತಿಂತಿದ್ಲು ಕಣೋ ಎಂದು ಸಣ್ಣ ಧ್ವನಿಯಲ್ಲಿ ರಾಗ ಹಾಕಿದ ಗೆಳೆಯನ ಭುಜದ ಮೇಲೆ ಕೈ ಇಟ್ಟ ಸಾತ್ವಿಕ್. ಪರವಾಗಿಲ್ಲ, ನೀವು ಆರಾಮವಾಗಿ ಅಕ್ಕನ ಪಾಪುನ ನೋಡಿಕೊಂಡು ಬಾ. ನಿಮ್ಮ ಟೀಮ್ನಲ್ಲಿ ಬ್ರಿಲಿಯಂಟ್ ಗರ್ಲ್ ಅಚ್ಚರಿ ಇದ್ದಾಳೆ ಅಲ್ವಾ, ಸೊ ಅವಳೇ ಎಲ್ಲ ಮ್ಯಾನೇಜ್ ಮಾಡ್ತಾಳೆ ಎಂದು ತಾನೇ ಅವನ ಸಮಸ್ಯೆ ಸುಲಭದ ಉಪಾಯ ಹುಡುಕಿ ಕೊಟ್ಟ. ಬಟ್ ತನ್ನ ಗೆಳೆಯನ ಮಾತಿಗೆ ಒಪ್ಪಲಿಲ್ಲ ಲೋಹಿತ್. ಅಚ್ಚು ಲಹರಿ ರೀಸೆಂಟಾಗಿ ಕೆಲಸಕ್ಕೆ ಜಾಯಿನ್ ಆಗಿದ್ದರಿಂದ ಎಲ್ಲ ಜವಾಬ್ದಾರಿ ಅವಳ ಮೇಲೆ ಹಾಕಲು ತೋಚಿರಲಿಲ್ಲ. ಅದ್ಯಾಕೆ ಇಷ್ಟೊಂದು ಹಿಂದೇಟು ಆಗ್ತಿದ್ಯಾ ಲೋಹಿ? ನೀನು ಹೊಸದಾಗಿ ಜಾಯಿನ್ ಆದವರಿಗೆ ಒಂದು ಅವಕಾಶ ಕೊಡೋದು ಬೇಡವಾ? ನೀನು ಇದೇ ರೀತಿ ಯೋಚನೆ ಮಾಡ್ತಿದ್ರೆ ಅವರ ಹೆಬಿಲಿಟಿ ಹೊರಗಡೆ ಬರೋದು ಯಾವಾಗ? ಲೋಹಿ, ನೀನು ಇಷ್ಟೊಂದು ಸೆಲ್ಫಿಶ್ ಆಗಬೇಡ ಕಣೋ ಎಂದು ಬೇಸರದಲ್ಲಿ ನಟಿಸಿದ ಸಾತ್ವಿಕ್. ಹೇಗಾದ್ರೂ ಮಾಡಿ ಈ ಅಚ್ಚರಿಗೆ ಆ ಪ್ರೆಸೆಂಟೇಷನ್ ಜವಾಬ್ದಾರಿ ಕೊಡುವಂತೆ ಮಾಡಲು. ಸಾತ್ವಿಕ್ ಮಾತುಗಳನ್ನು ಕೇಳಿ ಲೋಹಿತ್ ಮುಖ ಪೇಚಾಯಿತು. ಹೊಸಬರಿಗೆ ಅವಕಾಶ ಕೊಡದೆ ತಾನೇ ಅವರ ಅವಕಾಶಗಳನ್ನು ಹೊಸಕೆ ಹಾಕ್ತಿದ್ದೇನೆ ಎನ್ನುವಂತೆ ಮಾತನಾಡಿದ್ದು ಕಂಡು ಈಗ ತಾನು ಅವ ಹೇಳಿದಂತೆ ಅಚ್ಚರಿಗೆ ಪ್ರೆಸೆಂಟೇಷನ್ ರೆಸ್ಪಾನ್ಸಿಬಿಲಿಟಿ ಕೊಡದೆ ಹೋದರೆ ಅವ ತನ್ನ ಮೇಲೆ ಮಾಡಿದ ಆರೋಪ ನಿಜವಾಗಿ ಬಿಡುವುದು ಎಂದು ಯೋಚಿಸಿದ ಲೋಹಿತ್. ಓಕೆ ಕಣೋ, ನಾನು ಅಚ್ಚರಿ ಜೊತೆ ಇದರ ಬಗ್ಗೆ ಮಾತಾಡ್ತೀನಿ ಎಂದು ನಿಟ್ಟುಸಿರು ಹೊರದಬ್ಬಿದ. ಕಡೆಗೂ ತಾನು ಅಂದುಕೊಂಡು ಬಂದಿದ್ದು ಸಾಧಿಸಿದ್ದಾಯಿತು ಎಂದು ಕುಖವಾಗಿ ನಕ್ಕ ಸಾತ್ವಿಕ್. ಅಚ್ಚರಿ, ನಾಳಿದ್ದು ಇದೆ ಕಣೆ ನಿಂಗೆ. ನಾನು ಕೊಡುವ ಹೇಟಿಗೆ ನೀನು ಮತ್ತೆ ನನ್ನ ಸುದ್ದಿಗೆ ಬರಬಾರ್ದು ಆ್ಯಂಡ್ ಆದಷ್ಟು ಬೇಗ ನೀನು ಈ ಕಂಪನಿ ಬಿಟ್ಟು ಓಡಿ ಹೋಗಬೇಕು ಎಂದು ತನ್ನೊಳಗೆ ಅಲುಬಿ ಅಲ್ಲಿಂದ ಸರಿದು ಹೋಗಿತ್ತು. ಸಾತ್ವಿಕ್ ಅಲ್ಲಿಂದ ಸರಿದ ಕೂಡಲೇ ಅಚ್ಚು ಬಳಿ ಬಂದ ಲೋಹಿತ್ ಅವಳಿಗೆ ನಾಳೆ ನೀನೇ ಪ್ರೆಸೆಂಟೇಷನ್ ಕೊಡಬೇಕು ಎಂದಾಗ ಖುಷಿಯಿಂದಲೇ ಅವನಿಗೆ ಓಕೆ ಹೇಳಿದಳು. ಅಚ್ಚು ಲೋಹಿತ್ ಯೋಚಿಸಿದಂತೆ ಅವಳೇನು ಅಂಜುಬುರಿಕೆಯಲ್ಲ. ತನ್ನ ಟ್ಯಾಲೆಂಟ್ ಏನೆಂದು ತೋರಿಸುವ ಅವಕಾಶ ಬಂದರೆ ಅದನ್ನು ಕಳೆದುಕೊಳ್ಳೋದಾದರೂ ಹೇಗೆ? ಬ್ರೋ, ಡೋಂಟ್ ವರಿ, ಮೊದಲು ನಮ್ಮ ಪ್ರೆಸೆಂಟೇಷನ್ ಕಂಪ್ಲೀಟ್ ಮಾಡೋಣ, ಆಮೇಲೆ ಒಂದು ಸಣ್ಣ ನಿನ್ನ ಕಡೆಯಿಂದ ಗೈಡ್ಲೈನ್ ಸಿಕ್ಕರೆ ಸಾಕು ಎಂದು ಕಾನ್ಫಿಡೆನ್ಸ್ನಿಂದ ಹೇಳಿದ ಅಚ್ಚು ಕಂಡು ತುಸು ನಿರಾಳವಾದ ಲೋಹಿತ್. ಅವಳೆಲ್ಲಿ ಹಿಂದೆ ಸರಿದು ಬಿಡುವಳೋ ಎಂಬ ಭಯವಿತ್ತಲ್ಲ ಅವನಿಗೆ. ನಂತರ ಪ್ರೆಸೆಂಟೇಷನ್ ಕಂಪ್ಲೀಟ್ ಮಾಡುವುದರ ಕಡೆ ಗಮನ ಕೊಟ್ಟ. ಅಂದುಕೊಂಡಂತೆ ಮಾರನೇ ದಿನ ಸಂಜೆ ಹೊತ್ತಿಗೆಲ್ಲ ತಮ್ಮ ಕೆಲಸ ಕಂಪ್ಲೀಟ್ ಮಾಡಿ ಲೋಹಿತ್ ಮುಂದೆ ಒಂದು ಸಲ ಪ್ರೆಸೆಂಟೇಷನ್ ಕೊಟ್ಟು ಅವನನ್ನು ಟೆನ್ಷನ್ ಫ್ರೀ ಮಾಡಿದಳು. ಮರುದಿನ ಕಾನ್ಫರೆನ್ಸ್ ಹಾಲ್ನಲ್ಲಿ
ತಮ್ಮ ಕ್ಲೈಂಟ್ ಜೊತೆ ಬಂದ ಮ್ಯಾನೇಜರ್ ಗ್ರೇಟ್ ಮಾಡಿದ ಹುಡುಗಿ ತಮ್ಮ ಟೀಮ್ ಲೀಡರ್ ಬದಲು ತಾನು ಪ್ರೆಸೆಂಟೇಷನನ್ನು ಕೊಡುತ್ತಿರುವುದಾಗಿ ಇನ್ಫಾರ್ಮ್ ಮಾಡಿದಳು. ತನ್ನ ಹಿಂದಿದ್ದ ಪ್ರೊಜೆಕ್ಟರ್ ಕಡೆ ಒಮ್ಮೆ ನೋಡಿ ಒಮ್ಮೆ ಟೆಕ್ನಿಷಿಯನ್ ಕಡೆ ದೃಷ್ಟಿ ಹಾಯಿಸಿದಾಗ, ಮೇಡಮ್ 1 ನಿಮಿಷ ಬರ್ತೀರಾ ಇಲ್ಲಿ ಎಂದು ಕಣ್ಣಿನಲ್ಲೇ ಸನ್ನೆ ಮಾಡಿದ. ಅಲ್ಲೇ ಇದ್ದು ಅದನ್ನು ಗಮನಿಸಿದ ಸಾತ್ವಿಕ್ ಮುಖದಲ್ಲಿ ವ್ಯಂಗ್ಯ ನಗುವೊಂದು ಸುಳಿದು ಹೋಯಿತು. ಇಂದು ತಾನು ಮುಟ್ಟಿಸುವ ಬಿಸಿ ಅವಳ ಮೈಯನ್ನು ಸುಡುವುದರಲ್ಲಿ 2 ಮಾತಿಲ್ಲ ಎಂದು. ತನ್ನಗೆ ಆ ವ್ಯಕ್ತಿಯ ಬಳಿ ಬಂದು ನಿಂತ ಹುಡುಗಿ ಏನಾಯಿತು ಕೇಳಿದಳು. ಅವನ ಕಡೆ ಒಮ್ಮೆ ಸಿಸ್ಟಮ್ ಕಡೆ ಒಮ್ಮೆ ನೋಟ ಬದಲಾಯಿಸಿ, ಮೇಡಮ್ ನೀವು ಕೊಟ್ಟ ಪೆನ್ ಡ್ರೈವ್ ಎಂಟಿ ಆಗಿದೆ ಎಂದು ಟೆನ್ಷನ್ನಲ್ಲಿ ಹೇಳಿದವನ ಕಡೆ ಗೊಂದಲದಲ್ಲಿ ನೋಡಿದ ಅಚ್ಚು. ಸರ್, ಒಂದ್ಸಲ ಕ್ಲಿಯರ್ ಆಗಿ ನೋಡಿ, ಎಲ್ಲೋ ಏನೋ ತಪ್ಪಾಗಿರುತ್ತೆ ಎಂದಳು. ಕಾನ್ಫಿಡೆನ್ಸ್ನಿಂದ ಇಲ್ಲಿಗೆ ಬರೋ ಮುನ್ನ ತಾನೇ ಒಂದು ಸಲ ಚೆಕ್ ಮಾಡಿ ಎಲ್ಲ ಸರಿ ಇದೆ ಎಂದು ನೋಡಿಕೊಂಡೇ ಬಂದಿದ್ದಾಳಲ್ಲ. ಮತ್ತೊಮ್ಮೆ ಚೆಕ್ ಮಾಡಿದ ಟೆಕ್ನಿಷಿಯನ್ ಹುಡುಗ, ನೋ ಮೇಡಮ್, ಇದರಲ್ಲಿ ಯಾವ ಪ್ರೆಸೆಂಟೇಷನ್ ಸಹ ಇಲ್ಲ ಎಂದಾಗ ಸಣ್ಣದಾಗಿ ಬೆವರೊಡೆಯಿತು ಅವಳ ಮೊಗ. ಇಷ್ಟು ಬೇಗ ಅದೆಲ್ಲಿ ಮಾಯವಾಗಿ ಹೋಯಿತು ಎಂದು ತಿಳಿಯದೆ ನಿಂತಲ್ಲೇ ಚಡಪಡಿಸಿ ಹೋದ ಹುಡುಗಿಯನ್ನು ಕಂಡು ಸಂತೃಪ್ತನಾದ ಸಾತ್ವಿಕ್ ಪ್ರೆಸೆಂಟೇಷನ್ ಕಂಪ್ಲೀಟ್ ಮಾಡಲು ಇನ್ನು 1 ವಾರ ಸಮಯ ಇದ್ದರೂ ಸಹ ತಾನೇ ತಮ್ಮ ಕ್ಲೈಂಟ್ಗೆ ಕಾಲ್ ಮಾಡಿ ತಮ್ಮ ಪ್ರೆಸೆಂಟೇಷನ್ ರೆಡಿ ಇರುವುದಾಗಿ ಒಮ್ಮೆ ಬಂದು ನೋಡಿ ಮತ್ತೆ ಏನಾದರೂ ಚೇಂಜಸ್ ಬೇಕಾದರೆ ಹೇಳಿ ಫೈನಲ್ ಮಾಡಿ ಹೋಗುವಂತೆ ಹೇಳಿದ್ದ. ಲೋಹಿತ್ ಲೀವ್ ರಿಕ್ವೆಸ್ಟ್ ಕಳಿಸಿದ್ದು ಗಮನಿಸಿ ತಮ್ಮ ಮ್ಯಾನೇಜರ್ ತಮ್ಮ ಕ್ಲೈಂಟ್ ಮುಂದೆ ಅಚ್ಚರಿಯನ್ನು ಸಂಕಷ್ಟಕ್ಕೆ ದೂಡಲು 10 ನಿಮಿಷ ವೇಟ್ ಮಾಡಿ ನೋಡಿದ ಮ್ಯಾನೇಜರ್ ಅಚ್ಚು ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಹೋಗಿದ್ದು ಕಂಡು, ಮಿಸ್ಟರ್ ಅಚ್ಚರಿ, ಇನ್ನೆಷ್ಟೊತ್ತು ಕಾಯಬೇಕು ನಾವು? ನಮಗೆ ಮಾಡುವುದಕ್ಕೆ ಕೆಲಸ ಇಲ್ಲದೆ ಇಲ್ಲಿ ಬಂದು ಕುಳಿತಿದ್ದೇವೆ ಹೇಗೆ ಎಂದು ರೇಗಿದಾಗ ಮುಖಸಪ್ಪೆ ಮಾಡಿದ ಅಚ್ಚು, ನಾನಿವತ್ತು ಪ್ರೆಸೆಂಟೇಷನ್ ಕೊಡೋಕ್ಕೆ ಆಗ್ತಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಎಂದು ತಲೆ ತಗ್ಗಿಸಿದ ಹುಡುಗಿಯನ್ನು ಕಂಡು ತನ್ನೊಳಗೆ ನಕ್ಕ ಸಾತ್ವಿಕ್. ಅಚ್ಚರಿ, ವಾಟ್ ಈಸ್ ದಿಸ್? ಇದೇನು ಮಕ್ಕಳ ಆಟ ಅಂದ್ಕೊಂಡಿದ್ಯಾ ಹೇಗೆ? ನಿನ್ನ ಕಡೆಯಿಂದ ಪ್ರೆಸೆಂಟೇಷನ್ ಕೊಡೋದಕ್ಕೆ ಆಗೋದಿಲ್ಲ ಅಂದಿದ್ರೆ ನೀನು ನಿನ್ನೆ ನನಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಅದು ಬಿಟ್ಟು ಎಲ್ಲ ಅರೇಂಜ್ಮೆಂಟ್ಸ್ ಆದಮೇಲೆ ಪ್ರೆಸೆಂಟೇಷನ್ ಕೊಡೋಕ್ಕೆ ಆಗ್ತಿಲ್ಲ ಅಂದರೆ ಏನರ್ಥ ಎಂದು ಎಲ್ಲರ ಮುಂದೆ ಜೋರಾಗಿ ಗದರಿ ಬಿಟ್ಟ ಸಾತ್ವಿಕ್. ಅಚ್ಚರಿ ಮತ್ತೊಮ್ಮೆ ಸಾರಿ ಎಂದು ಅಲ್ಲಿದ್ದವರ ಬಳಿ ಕ್ಷಮೆ ಕೇಳಿ ಅಲ್ಲಿಂದ ಹೊರಟು ಬಿಟ್ಟಳು. ಇನ್ನು 1 ಕ್ಷಣ ಅಲ್ಲೇ ಇದ್ದರೂ ಸಾತ್ವಿಕ್ ತನ್ನ ಕಣ್ಣಲ್ಲಿ ಕಣ್ಣೀರು ಕಂಡು ಆಡಿಕೊಂಡು ನಗುವನು ಎಂದು ತಿಳಿದಿತ್ತಲ್ಲ. ಅವಳು ಹೋಗುವುದಕ್ಕೆ ಕಾಯ್ತಿದ್ದ ಸಾತ್ವಿಕ್ ಮ್ಯಾನೇಜರ್ ಕ್ಲೈಂಟ್ ಜೊತೆ ನೈಸಾಗಿ ಮಾತಾಡಿ ಇನ್ನು 2 ದಿನದಲ್ಲಿ ಪ್ರೆಸೆಂಟೇಷನ್ ರೆಡಿ ಇರುವುದಾಗಿ ಪ್ರಾಮಿಸ್ ಮಾಡಿ ಅವರನ್ನು ಕಳುಹಿಸಿಕೊಟ್ಟು ಅಚ್ಚರಿ ಇದ್ದಲ್ಲಿಗೆ ಬಂದಿದ್ದ. ಅಚ್ಚರಿ ಅಲ್ಲಿಲ್ಲದಿರುವುದು ಕಂಡು, ಲಾರಿ ನಿನ್ನ ಫ್ರೆಂಡ್ ಎಲ್ಲಿ ಕೇಳಿದ. ಅಚ್ಚು ಹಾಗೂ ಸಾತ್ವಿಕ್ ನಡುವೆ ಮಾತ್ರವೇ ವಾರ್ ನಡೆಯುತ್ತಿದ್ದದು. ಲಾರಿ ಸಾಫ್ಟ್ ಹುಡುಗಿ ಎಂದು ತಿಳಿದಿದ್ದರಿಂದ ಅವಳ ಜೊತೆ ಚೆನ್ನಾಗೇ ಇದ್ದ ಸಾತ್ವಿಕ್. ರೆಸ್ಟ್ ರೂಮ್ಗೆ ಹೋಗಿರ್ಬೇಕು ಸರ್, ಯಾಕೆ ಏನಾದರೂ ಕೆಲಸ ಇದೆಯಾ ಎಂದು ಗೊಂದಲದಲ್ಲಿ ಕೇಳಿದಾಗ, ನಥಿಂಗ್, ಅವಳು ಬಂದ ಮೇಲೆ ನಾನು ಕ್ಯಾಬಿನ್ಗೆ ಕಳಿಸು ಎಂದು ಆರ್ಡ್ರ್ ಮಾಡಿ ಅಲ್ಲಿಂದ ಸರಿದು ಹೋದ. ಇನ್ನು 4 ವರ್ಷ ಮದುವೆ ಮುಂಚೆ ಏನು ಬೇಡ ಎಂದು ನೆಮ್ಮದಿಯಾಗಿದ್ದ ಹುಡುಗ ಇಂದು ಅಮ್ಮ ಹೇಳಿದ ಹುಡುಗಿಯರ ಜೊತೆಗೆ ಚಕಾರೆತ್ತದೆ ಹೋಗಿ ಬರುತ್ತಿದ್ದಾನೆ ಎಂದರೆ ಅದಕ್ಕೆ ನೇರ ಕಾರಣ ಅಚ್ಚರಿ. ಅವಳಂದು ತಮ್ಮ ಮನೆಗೆ ಬಂದು ಫಿಟ್ಟಿಂಗ್ ಇಟ್ಟು ಹೋಗದೇ ಇದ್ದಿದ್ರೆ ಇಂದು ಅವಳ ಸುದ್ದಿಗೆ ಅವ ಖಂಡಿತ ಹೋಗ್ತಿರಲಿಲ್ಲ. 10 ನಿಮಿಷದ ನಂತರ ಬಂದ ತನ್ನ ಗೆಳತಿಯ ಮುಖ 10 ಕೆಂಪಾಗಿರುವುದನ್ನು ಕಂಡು, ಅಚ್ಚು ಏನಾಯಿತು, ಯಾಕೆ ಹತ್ತಿರೋದು ಎಂದು ಗಾಬರಿಯಲ್ಲಿ ಕೇಳಿದಳು. ಲಾರಿ, ಏನಿಲ್ಲ ಕಣೆ ಎಂದು ತನ್ನ ಲ್ಯಾಪ್ಟಾಪ್ ಆನ್ ಮಾಡಿದಾಗ ಗೆಳತಿಯ ಸನಿಹ ಬಂದು, ಅಚ್ಚು ಪ್ಲೀಸ್ ಏನಾಯಿತು ಅಂತ ಹೇಳು. ಏನಿಲ್ಲದೆ ನಿನ್ನ ಕಣ್ಣು ಏನಕ್ಕಿಷ್ಟು ರೆಡ್ ಆಗಿದೆ ಎಂದು ಗಂಭೀರವಾಗಿ ಪ್ರಶ್ನೆ ಮಾಡಿದಾಗ ತಲೆ ಸಿಡಿದು ಹೋಗುವ ಥರ ನೋಯ್ತಿದೆ ಲಾರಿ. ಪ್ಲೀಸ್ ಪದೇ ಪದೇ ಪ್ರಶ್ನೆ ಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡ ಎಂದಳು ಕಿರಿಕಿರಿಯಲ್ಲಿ. ಗೆಳತಿಯ ಮೂಡ್ ಸರಿಯಿಲ್ಲ ಎಂದರಿತ ಲಾರಿ. ಓಕೆ, ನಾನು ನಿಮಗೆ ತೊಂದರೆ ಕೊಡೋದಿಲ್ಲ, ಬಟ್ ಸಾತ್ವಿಕ್ ಸರ್ ಬಂದಿದ್ದರು, ನಿನ್ನ ಜೊತೆ ಏನೋ ಮಾತನಾಡಬೇಕನ್ನಿಸುತ್ತೆ, ಅದಕ್ಕೆ ಅವರು ನಿನ್ನ ಅವರ ಕ್ಯಾಬಿನ್ಗೆ ಕಳಿಸೋದಕ್ಕೆ ಹೇಳಿ ಹೋದ್ರು ಕಣೆ ಎಂದದ್ದು ಕೇಳಿ ಅಸಹನೆಯಿಂದ ಕಣ್ಣು ತೇಲಿಸಿ ಉಸಿರು ಹೊರಹಾಕುತ್ತಲೇ ಎದ್ದು ಸಾತ್ವಿಕ್ ಕ್ಯಾಬಿನ್ಗೆ ಬಂದ ಹುಡುಗಿ ಅವನ ಮುಂದೆ ಕೈಕಟ್ಟಿ ನಿಂತು, ಹಾಂ ಹೇಳು ಎಂದಳು ಬಿಂಕದಲ್ಲಿ. ಅವಳ ಆಟಿಟ್ಯೂಡ್ಗೆ ಉಬ್ಬೇರಿಸಿದ ಸಾತ್ವಿಕ್, ಅಚ್ಚರಿ ಏನು ಮಾಡಿದ್ ನೀನು, ಇದೇನೋ ನಿನ್ನ ಹೆಬಿಲಿಟಿ ಎಂದವನ ಧ್ವನಿಯಲ್ಲಿದ್ದ ವ್ಯಂಗ್ಯ ಗಮನಿಸಿದವಳು. ಅದೇಗೆ ಪ್ರೆಸೆಂಟೇಷನ್ ಮಾಯವಾಯಿತು ಅಂತ ನನಗೆ ಗೊತ್ತಿಲ್ಲ, ಬಟ್ ಅದನ್ನು ಕಂಡು ಹಿಡಿಯೋದಂತೂ ನಾನು ಬಿಡೋದಿಲ್ಲ. ಹಾಗೇನಾದರೂ ಅದರ ಹಿಂದೆ ನೀನಿದ್ದೀಯ ಅಂತ ಗೊತ್ತಾಗಬೇಕು ಕಣೋ. ಅವತ್ತಿದೆ ನಿಮಗೆ ಮಾರಿ ಹಬ್ಬ ಎಂದು ಅಲ್ಲು ಮಸಿದಳು.
ಮುಷ್ಟಿ ಬಿಗಿ ಮಾಡಿ ಹುಕ್ಕಿ ಬರುತ್ತಿರುವ ಸಿಟ್ಟನ್ನು ಕಂಟ್ರೋಲ್ ಮಾಡಿದವನು ಅವಳ ಕಡೆ ಕೆಂಪು ಕಣ್ಣು ಬಿಡುತ್ತಾ, ಕೈಯಲ್ಲಾಗದವನು ಮೈಯೆಲ್ಲ ಪರಚಿಕೊಂಡನಂತೆ ಅನ್ನೋ ಗಾದೆ ನಿನ್ನಂಥವರನ್ನು ನೋಡಿಯೇ ಮಾಡಿರೋದು. ನನಗೆ ಮಾರಿ ಹಬ್ಬ ಮಾಡೋದಕ್ಕೂ ಮುಂಚೆ ಇವತ್ತು ರೆಡಿ ಇದೆ ಅಂತ ಪ್ರೆಸೆಂಟೇಷನ್ ಕೊನೆಗಳಿಗೆಯಲ್ಲಿ ಏನೋ ಸಮಸ್ಯೆ ಆಯ್ತಂತ ಕ್ಲೈಂಟ್ ಮುಂದೆ ಕೈ ಎತ್ತಿ ನಮ್ಮ ಕಂಪನಿ ಮರ್ಯಾದೆ ತೆಗೆದೆ ಅಲ್ವಾ. ಸೊ ಈಗ ನೀನು ಅದನ್ನು ಮತ್ತೆ ರಿಕವರಿ ಮಾಡಿ ಆಮೇಲೆ ಮನೆಗೆ ಹೋಗಬೇಕು ಎಂದವನ ಕಡೆ ದುರುದುರು ನೋಡಿದ ಹುಡುಗಿ, ಏನು ತಲೆ ಕೆಟ್ಟಿದ್ಯಾ ನಿಂಗೆ? ಆ ಪ್ರೆಸೆಂಟೇಷನ್ ರೆಡಿ ಮಾಡೋದಕ್ಕೆ ನಮ್ಮ ಟೀಮ್ನವರು ತಗೊಂಡ ಟೈಮ್ 1 ತಿಂಗಳು. ಅಂಥದ್ರಲ್ಲಿ ನಾನು ಅದು ಅರ್ಧ ದಿನದಲ್ಲಿ ರೆಡಿ ಮಾಡೋದಂದರೆ ತಮಾಷೆನಾ ಎಂದು ಪ್ರಶ್ನೆ ಮಾಡಿದ ಅಚ್ಚು ಕಡೆ ತೀಕ್ಷ್ಣ ನೋಟ ಬೀರಿದ ಸಾತ್ವಿಕ್. ನಿನ್ನ ಕಂತೆ ಪುರಾಣ ನನಗೆ ಬೇಡ ಅಚ್ಚರಿ. ನಾನು ಹೇಳಿದ ಕೆಲಸ ಮಾಡೋದಷ್ಟೇ ನಿನ್ನ ಕೆಲಸ. ನಾನು ಆ ಪ್ರಾಜೆಕ್ಟ್ ಕೊಟ್ಟ ಕ್ಲೈಂಟಿಗೆ ನಾಳೆ ಮತ್ತೆ ಬರೋದಕ್ಕೆ ಹೇಳಿದ್ದೀನಿ. ಸೊ ತಾವೀಗ ಅದರ ಕಡೆ ಗಮನ ಕೊಟ್ಟು ನಿನ್ನ ಮೇಲಿಟ್ಟಿರುವ ನಂಬಿಕೆ ಜೊತೆ ಕಂಪನಿ ಮರ್ಯಾದೆ ಸ್ವಲ್ಪ ಉಳಿಸಿ ನನಗೆ ನೀನು ಏನು ಅನ್ನೋದನ್ನು ಪ್ರೂವ್ ಮಾಡು ಎಂದು ಚಾಲೆಂಜ್ ಮಾಡಿದ ಅವಳನ್ನು ಕೆರಳಿಸುವಂತೆ. ನಿನಗೆ ನಾಳೆ ಬೆಳಿಗ್ಗೆ ನಾನು ಏನು ಅಂತ ತೋರಿಸ್ತೀನಿ ಎಂದು ನುಡಿದು ತನ್ನ ಜಾಗಕ್ಕೆ ಬಂದ ಹುಡುಗಿ ಲೋಹಿಗೆ ಕಾಲ್ ಮಾಡಿ ಇಂದು ತಾನು ಮಾಡಿಕೊಂಡ ಎಡ್ವರ್ಟನ್ನು ಹೇಳಿ ಅವನ ಗೈಡ್ಲೈನ್ಸ್ನಲ್ಲಿ ಮತ್ತೆ ಪ್ರೆಸೆಂಟೇಷನ್ ರೆಡಿ ಮಾಡುವ ಕಡೆ ಗಮನ ಕೊಟ್ಟಳು. ಲಹರಿ ಸಹ ಸಂಜೆ 5 ಗಂಟೆಯವರೆಗೆ ಅಚ್ಚು ಜೊತೆ ಇದ್ದು ನಂತರ ಅಚ್ಚು ಒಬ್ಬಳನ್ನೇ ಬಿಟ್ಟು ಮನೆಗೆ ಹೊರಟು ಬಿಟ್ಟಳು. ತಡ ಮಾಡಿ ಮನೆಗೆ ಹೋದರೆ ಅತ್ತೆ ಕೇಳುವ 1000 ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ಒದ್ದಾಡಬೇಕಾಗುವುದು ಎಂದು. ಸಾತ್ವಿಕ್ ಅದಾಗಲೇ ಅಚ್ಚರಿ ವಿಷಯವನ್ನು ಮರೆತು ತನ್ನ ಪಾಡಿಗೆ ತಾನು ಮನೆಗೆ ಹೊರಟೆ ಬಿಟ್ಟಿದ್ದ. ತಮ್ಮ ಡಿಪಾರ್ಟ್ಮೆಂಟ್ ಪೂರ್ತಿ ಖಾಲಿ ಆದರೂ ಸಹ ಆ ಹುಡುಗಿ ಅದರ ಕಡೆ ಗಮನವೇ ಇರಲಿಲ್ಲ. ಸಾತ್ವಿಕ್ ಮುಂದೆ ತಾನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಎಂದು ಶಪಥ ಮಾಡಿ ಕೆಲಸದಲ್ಲಿ ಮುಳುಗಿ ಹೋಗಿದ್ದಳು. ರಾತ್ರಿ 8 ಗಂಟೆಗೆ ಅಭಿ ಕಾಲ್ ಮಾಡಿದ. ಬ್ಯಾಗ್ನಲ್ಲಿದ್ದ ಫೋನ್ ರಿಂಗ್ ಆಗಿದ್ದನ್ನು ಕಂಡು ತನ್ನ ಲ್ಯಾಪ್ಟಾಪ್ನಿಂದ ಗಮನ ತುಸು ಫೋನ್ ಕಡೆ ಸರಿಸಿ ಕಾಲ್ ಪಿಕ್ ಮಾಡಿದಳು. ಹಾಂ ಹೇಳಣ್ಣ ಅಂದಡನೆ ಅಚ್ಚು. ಟೈಮ್ 8 ಗಂಟೆ ಆಗ್ತಾ ಬಂತು. ಇನ್ನು ಆಫೀಸ್ನಲ್ಲೇ ಇದೆಯಾ? ಮನೆಯಲ್ಲಿ ಅಮ್ಮ ದೊಡ್ಡ ರಾಮಾಯಣ ಮಾಡ್ತಿದ್ದಾರೆ, ಬೇಗ ಹೊರಟು ಬಾ ಎಂದಾಗಲೇ ಟೈಮ್ ಎಷ್ಟಾಗಿದೆ ಎಂದು ಗಮನಿಸಿದ್ದು ಆಕೆ. ಓಕೆ ನಾನು ಈಗಾಗಲೇ ಬರ್ತಾ ಇದ್ದೀನಿ. ಅಮ್ಮನನ್ನು ಒಂದು ಚೂರು ತನ್ನಗೆ ಮಾಡು, ಇಲ್ಲಾಂದರೆ ನಾಳೆಯಿಂದ ನೀನು ಕೆಲಸಕ್ಕೆ ಹೋಗೋದು ಬೇಡ ಅಂತ ಆರ್ಡ್ರ್ ಮಾಡೋದಲ್ಲದೆ ಅಪ್ಪನನ್ನು ಸಹ ಒಪ್ಪಿಸಿ ಬಿಡ್ತಾಳೆ ಎಂದವಳಿಗೆ ಸರಿ ಬೇಗ ಬಾ ಎಂದು ಅವ ಕಾಲ್ ಡಿಸ್ಕನೆಕ್ಟ್ ಮಾಡಿದ. ಒಡನೆ ಅಲ್ಲಿಂದ ತನ್ನ ಸ್ಕೂಟಿ ಬಳಿ ಬಂದು ತಲೆಗೆ ಹೆಲ್ಮೆಟ್ ಏರಿಸಿ ಮನೆ ದಾರಿ ಹಿಡಿದಿದ್ದ ಅಚ್ಚರಿಯ ಅಂದಿನ ಗ್ರಾಚಾರ ಕೆಟ್ಟಿದ್ದರಿಂದ ಅವಳ ಸ್ಕೂಟಿ ಅರ್ಧ ದಾರಿಯಲ್ಲಿ ಪಂಚರ್ ಆಗಿ ಅವಳನ್ನು ಮತ್ತಷ್ಟು ಸತಾಯಿಸಿತು. ಗಾಡಿಯಿಂದ ಕೆಳಗಿಳಿದು ಸಿಟ್ಟಿನಲ್ಲಿ ಅದನ್ನು ಒದ್ದು ತನ್ನ ಅಣ್ಣನಿಗೆ ಅಥವಾ ಅಪ್ಪನಿಗೆ ಕಾಲ್ ಮಾಡೋಣ ಎಂದು ಫೋನ್ ತೆಗೆದಾಗ ಫೋನ್ ಲೋ ಬ್ಯಾಟ್ರಿಯಾಗಿ ಸ್ವಿಚ್ ಆಫ್ ಆಗಿತ್ತು. ಅದ್ಯಾಕೆ ಇಂದು ಇಷ್ಟೊಂದು ಸಮಸ್ಯೆಗಳು ತನ್ನನ್ನು ಹುಡುಕಿ ಬರುತ್ತಿವೆ ಎಂದು ಯೋಚಿಸುತ್ತಲೇ ಸ್ಕೂಟಿ ತಳ್ಳಿಕೊಂಡು ನಡೆಯುವಾಗ 3 ಜನ ಪೋಖ್ರಿಗಳು ಅವಳನ್ನು ಫಾಲೋ ಮಾಡಲು ಶುರು ಮಾಡಿದ್ಲು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಚ್ಚು ಅಪಾಯದಲ್ಲಿ ಸಿಲುಕುವಂತೆ ಮಾಡಿದ್ದು ನೇರವಾಗಿ ಸಾತ್ವಿಕ್. ಕತೆ ಮುಂದುವರಿಯುತ್ತದೆ.